ಯಾವಾಗಲೂ ಸಂವಿಧಾನಕ್ಕೆ ವಿರುದ್ಧವಾಗಿ, ದೇಶದ ಕಾನೂನಿಗೆ ವಿರುದ್ಧವಾಗಿ, ಜನಸಾಮಾನ್ಯರ ಬೇಡಿಕೆಗಳಿಗೆ ವಿರುದ್ಧವಾಗಿ ಕ್ರಮ ತೆಗೆದುಕೊಂಡ್ರೆ ಶ್ರೀಲಂಕಾದಲ್ಲಿ ಏನಾಯ್ತು? ಜನ ತಂಗಿ ಇದ್ರು, ಬಾಂಗ್ಲಾದೇಶದಲ್ಲಿ ತಂಗಿ ಇದ್ರು, ಉಗಾಂಡದಲ್ಲಿ ತಂಗಿ ಇದ್ರು, ಅಮೆರಿಕದಲ್ಲಿ ತಂಗಿ ಇದ್ರು. ಅಂತ ಪರಿಸ್ಥಿತಿಯನ್ನು ನೆನಪಿಸಿಕೊಳ್ಳುವುದಕ್ಕೆ ನಾನು ಬಾಂಗ್ಲಾದೇಶದಲ್ಲಿ ಈ ರೀತಿ ಪರಿಸ್ಥಿತಿ ಆಗಿದೆ ಅಂತ ಹೇಳುವ ವಿಷಯವನ್ನ ಪ್ರಸ್ತಾಪ ಮಾಡಿದ್ದೇನೆ ಹೊರತು ಬಾಂಗ್ಲಾದೇಶದನ್ನ ಮೋಡಲ್ ಅಂತ ನಾನು ಹೇಳಿಲ್ಲ. ಬಾಂಗ್ಲಾದೇಶ ಮಾದರಿಯಲ್ಲಿ ದಾಳಿ ಮಾಡ್ತೇವೆ ಅಂತ ನಾನು ಹೇಳಿಲ್ಲ. ಬಾಂಗ್ಲಾದೇಶದ ವಿಷಯವನ್ನ ಪ್ರಸ್ತಾಪಿಸಿ ಇಂಥ ವಿಚಾರಗಳಿಗೆ ನೀವು ಇಂಥ ಅವಕಾಶವನ್ನ ಮಾಡಿಕೊಡಬಾರದು ಅಂತ ಹೇಳುವ ವಿಚಾರವನ್ನ ಹೇಳಿದ್ದೇನೆ ಹೊರತು ಅದು ಹೇಳಿದ್ರೆ ಬಾಂಗ್ಲಾದೇಶದ ಹೆಸರು ಹೇಳಿದ ಇವಾನ್. ಬಾಂಗ್ಲಾದೇಶ ಅಂದ್ರೆ ಅವರ ಲೆಕ್ಕದಲ್ಲಿ ಅದು ಮುಸ್ಲಿಂ ರಾಷ್ಟ್ರ. ಹಾಗಾಗಿ ನಾನು ಬಾಂಗ್ಲಾದೇಶದ ಹೆಸರು ಹೇಳಿದ್ದು ತಪ್ಪು ಅಂತ ಅವರು ಭಾವಿಸಿರ್ಬೋದು. ನನಗೆ ಬಾಂಗ್ಲಾದೇಶದ ಒಂದೇ, ಶ್ರೀಲಂಕಾನು ಒಂದೇ, ಉಗಾಂಡನು ಒಂದೇ, ಅಮೆರಿಕನು ಒಂದೇ, ಅಥವಾ ಇಂಗ್ಲೆಂಡು ಒಂದೇ. ನಾವು ದೇಶದ ಪ್ರಜೆಗಳು, ತಮ್ಮ ಜಾತ್ಯತೀತ ರಾಷ್ಟ್ರ ನಮ್ಮದು. ನಾವು ರಾಷ್ಟ್ರದಲ್ಲಿ ಜನಪರವಾದಂತಹ ಚಿಂತನೆಗಳನ್ನು ಇಟ್ಟುಕೊಂಡು ಬಂದಂತವರು, ಸಾಮೂಹಿಕ ನಾಯಕತ್ವದಲ್ಲಿ ನಂಬಿಕೆ ಉಳ್ಳವರು ಮತ್ತು ಎಲ್ಲಾ ಧರ್ಮದವರನ್ನ ಒಟ್ಟು ಸೇರಿಸಿಕೊಂಡು ಹೋಗತಕ್ಕಂತ ಪಕ್ಷ ಅದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ, ದೇಶದಲ್ಲಿ ಕಾಂಗ್ರೆಸ್ ಪಕ್ಷ. ಇವತ್ತು ನಾನು ಹೇಳಿದಂತ ವಿಚಾರವನ್ನು ತಿರುಚಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿ ನನ್ನ ಮೇಲೆ ಕೇಸು ದಾಖಲು ಮಾಡಿ ನಾವು ಕಾನೂನಿಗೆ ಮೊರೆ ಹೋಗ್ತೇವೆ. ಯಾರು ಬೇಡ ಹೇಳಿದ್ದಾರೆ ಸ್ವಾಮಿ? ಹೋಗಿ ಅದನ್ನು ಬಿಟ್ಟು ಐವಂಟಿ ಸೋದರ ಮನೆಗೆ ಕಲ್ಲು ಬಿಸಾಡ್ತೇವೆ ಅಂತ ಹೇಳಿದ್ರೆ ಇದು ನಿಮ್ಮ ಗೂಂಡಾ ಸಂಸ್ಕೃತಿಯನ್ನ ತೋರಿಸ್ತದೆ. ಈ ಸಂಸ್ಕೃತಿ ಕರಾವಳಿಯ ಸಂಸ್ಕೃತಿ ಅಲ್ಲ. ನಿಮ್ಗೆ ಈ ಸಂಸ್ಕೃತಿಯ ಮೂಲಕ ನಿಮ್ಗೆ ನಂಬಿಕೆ ಇರ್ಬೋದು. ಯಾಕಂದ್ರೆ ಮಹಾತ್ಮ ಗಾಂಧಿಯವರನ್ನ ಕೊಂದವರನ್ನು ನೀವು ದೇವರು ಅಂತ ಪೂಜಿಸ್ತಕ್ಕಂಥವ್ರು. ಅವರನ್ನೇ ಬಿಡ್ಲಿಲ್ಲ, ಮತ್ತೆ ನಮ್ಗೆ ಇಲ್ಲಿ ಬಿಡ್ತೀರಿ.